ಕಂಕನವಾಡಿ ಗ್ರಾಮದಲ್ಲಿ ಇದೊಂದು ಕೃಷ್ಣಾ ನದಿಯಲ್ಲಿ ನಡೆದಂತ ಅನಾಹುತಕ್ಕ ಸರ್ಕಾರ ಬಹಳ ನೇರವಾಗಿ ಹೊಣೆ ಆಗ್ಬೇಕಾಕತಿ. ಯಾಕಂದ್ರ ಈಗಾಗಲೇ 16 ವರ್ಷಗಳಿಂದ ನಮ್ಮ ಬೇಡಿಕೆ ಇರುವುದರಿಂದ ಯಾವ ಬೇಡಿಕೆಗೂ ಸರ್ಕಾರ ಸ್ಪಂದಿಸಿಲ್ಲ. ಆದ ಕಾರಣ ಈಗ ನಿನ್ನೆ ರಾತ್ರಿ ಒಂದು ದೊಡ್ಡ ಅನಾಹುತ ತಪ್ಪಿದೆ ನಮ್ಮಲ್ಲಿ. ಏನಪ್ಪಾ ಅನಾಹುತಪ್ಪ ಅಂದ್ರೆ ನಾವು ನದಿ ಒಳಗ 2 ಬೋಟ್ ಜೋಡಣೆ ಮಾಡ್ಕೊಂಡು ವರ್ಷ ಒಂದು 10ರಿಂದ 15 ಸಾವಿರ ಟನ್ ಕಬ್ಬು ನಾವು ದಾಟಿಸುವಂತ ವ್ಯವಸ್ಥೆ ಮಾಡ್ಕೊಂಡು ಸರ್ಕಾರದ ಗಮನಕ್ಕೆ ಪದೇ ಪದೇ ಅದನ್ನ ತಂದ ನಾವು ರೈತರ ಬದುಕಲಾಕಿದೊಂದು ದಾರಿ ಮಾಡ್ಕೊಂಡಿದ್ವಿ. ಆ ದಾರಿ ಮುಖಾಂತರ ನಾವು ಮಾಡ್ಲಕ್ಕಾಗಿ ಈಗ ಇವತ್ತಿನ ದಿನಮಾನದೊಳಗ ನಿನ್ನೆ ನಮ್ಮ ಬೋಟ್ ಒಂದು ನಡು ನೀರಲ್ಲಿ ಬಂದ ಒಡೆದು ಬಿಟ್ಟದ. ಆ ಬೋಟ್ ಒಡೆದ್ರ ದಸಿಂದ ಈ ಕಬ್ಬಿನ ಲೋಡ ಈ ನಾವು ಬೋಟ್ ನಡೆಸುವಂತ ವ್ಯಕ್ತಿ ಏನ್ ಮಾಡಿದ ಒಂದು ಜಾಣತನದಿಂದ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ತಂದು ಒಂದು ದಡಕ್ಕೆ ಸೇರಿಸ್ಕಿಂದ ಕಬ್ಬಿನ ಗಾಡಿ ಕಬ್ಬಿನ ಟ್ರ್ಯಾಕ್ಟರ್ ಈ ದಾಂಡಿಗೆ ತಂದ ಕೇರಿಂದ ಅದನ್ನ ಸಹಾಯ ಮಾಡ್ಯಾರ ನಮಗೆ. ಆದ್ರೆ ಈ ಪ್ರಕಾರ ಇದನ್ನ ನಾವು 4-6 ವರ್ಷ ಆತು ನಾವು ಕೇಳ್ಕೊತಾನೆ ಪದೇ ಪದೇ ಎಲ್ಲಾರಿಗೂ ನಾವು ಇದು ಮಾಡಿದೀವಿ. ಎಲ್ಲಾರು ಸದನದಾಗ ಚರ್ಚೆಯನ್ನು ಮಾಡ್ಯಾರ. ಲಕ್ಷ್ಮಣ್ ಸಾವ್ಕಾರ ಮಾಡ್ಯಾರು, ಶರಣು ಸರ್ಕಾರ ಮಾಡ್ಯಾರು. ಆದ್ರೆ ಚರ್ಚೆದಾಗ ಅಷ್ಟೇ ಐತಿ, ಆದ್ರೆ ಕ್ರಿಯಾ ಯಾವ್ದು ಪರಿಕ್ರಿಯೆ ಆಗವಲ್ದ. ಆದ ಕಾರಣ ಸರ್ಕಾರಕ್ಕೆ ನಾವು ಒಂದು ಕಂಕನವಾಡಿ ಗ್ರಾಮಸ್ಥರು ಎಲ್ಲಾರು ಕೂಡಿ ಮನವಿ ಮಾಡುದು ಏನಂದ್ರ ಈಗ ಆಗುವಂತ ಅನಾಹುತಕ್ಕ ಬಹಳ ನಮ್ದು ದಿನ ಬಾಳೆನ ಇಲ್ಲೇ ಐತಿ. ಈಗ ಆಗುವಂತ ಅನಾಹುತ ತಪ್ಪಿಸ್ಲಾಕ ನಮ್ಗೊಂದು ಶಾಶ್ವತವಾದಂತ ಒಂದು ಪರಿಹಾರ ಸರ್ಕಾರ ನಿಯೋಜನೆ ಮಾಡ್ಬೇಕು ಅನ್ನುವಂತ ಮಾತನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.